ನಮಸ್ಕಾರ. ನನ್ನ ಹೆಸರು ಚೇತನ್ ಅಂತೇಳಿ ಚಿನ್ನಿಕಟ್ಟೆ ಜೋಗ ಕೃಷಿ ಪತ್ತಿನ ಪ್ರಾಥಮಿಕ ಸಂಘದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಅದೇ ರೀತಿ ಈ ಭಾಗದ ಸವಳಂಗ ಮತ್ತು ಚಿನ್ನಿಕಟ್ಟೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಗ್ರಾಮದ ಮುಖಂಡರು ಇವತ್ತಿನ ದಿವಸ ಈ ದೇವಸ್ಥಾನದಲ್ಲಿ ಸೇರ್ಕೊಂಡಿದ್ವಿ. ಉದ್ದೇಶ ಇಷ್ಟೇ, ನಾವು ಈಗೇನು ಮುಂದಿನ ದಿನಗಳಲ್ಲಿ ಈ ನಮ್ಮ MLC ಚುನಾವಣೆ ನಡೀತಾ ಇದೆಯಲ್ಲ, ಈ ಚುನಾವಣೆಗೆ ನಮ್ಮ ತಾಲೂಕು ಅಧ್ಯಕ್ಷರು, ಈ ಹಿಂದೆ ಕಾರ್ಯನಿರ್ವಹಿಸಿದಂಥ ತಾಲೂಕು ಅಧ್ಯಕ್ಷರಾದಂತಹ HP ಮಂಜಪ್ಪನವರು, ಅದೇ ರೀತಿ ಈಗ ಜಿಲ್ಲಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಹಿಂದುಳಿದ ವರ್ಗದ ನಾಯಕರು ಹಾಗೂ ಕುರುಬ ಸಮಾಜದ ಪ್ರಭಾವಿ ನಾಯಕರು, ಇವರನ್ನು ಪರಿಗಣನೆ ಮಾಡಿ ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು, ಅದೇ ರೀತಿ ನಮ್ಮ DK ಶಿವಕುಮಾರ್ ಸಾಹೇಬರು ಇವ್ರನ್ನ ಪರಿಗಣನೆ ಮಾಡಿ ಅವರಿಗೆ MLC ಸ್ಥಾನವನ್ನು ನೀಡಬೇಕು ಅಂತೇಳಿ ನಮ್ಮ ಎಲ್ಲ ಭಾಗದ ಮುಖಂಡರು ಇವತ್ತಿನ ದಿವಸ ಹಕ್ಕೊತ್ತಾಯ ಮಾಡ್ತಾಯಿದ್ವಿ. ಇಲ್ಲಿ ಯಾವುದೇ ಪಕ್ಷ ಆಗಲಿ ಜಾತಿ ಆಗಲಿ ಜಾತ್ಯತೀತವಾಗಿ ನಾವು ಒತ್ತಾಯ ಮಾಡ್ತಾಯಿದ್ದೀವಿ, ಅವರನ್ನು ಪರಿಗಣನೆ ಮಾಡಲೇಬೇಕು. ಅದೇ ರೀತಿ ಈ ಹಿಂದೆ ಅವರು MP ಚುನಾವಣೆಯಲ್ಲಿ ಸುಮಾರು 4.5 ಲಕ್ಷಕ್ಕಿಂತ ಹೆಚ್ಚಿನ ಮತಗಳನ್ನು ಪಡೆದು 2019ನೇ ಚುನಾವಣೆಯಲ್ಲಿ ಹೆಚ್ಚು ಮತಗಳನ್ನು ಪಡೆದಿದ್ದರು. ಕೇವಲ 65,000 ಮತಗಳಲ್ಲಿ ಮಾತ್ರ ಸೋಲನ್ನು ಅನುಭವಿಸಿದ್ದಾರೆ. ಅವರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು. ಅದೇ ರೀತಿ ಅವರಿಗೊಂದು ಅವಕಾಶ ಮಾಡಿಕೊಟ್ರೆ ಹಿಂದುಳಿದ ವರ್ಗದ ನಾಯಕರ ಒಂದು ಶಕ್ತಿಯನ್ನು ಹೆಚ್ಚು ಮಾಡಿದಂತಾಗತ್ತೆ. ಅದಕ್ಕೋಸ್ಕರ ನಮ್ಮ ಭಾಗದ ಎಲ್ಲ ಮುಖಂಡರು ಸೇರಿಬಿಟ್ಟು ಅವರಿಗೆ ಅವಕಾಶ ಮಾಡಿಕೊಡಿ ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ, ಅದೇ ರೀತಿ ನಮ್ಮ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರಿಗೆ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ SS ಮಲ್ಲಿಕಾರ್ಜುನ್ ಅವ್ರಿಗೂ, ಅದೇ ರೀತಿ ನಮ್ಮ ಶಾಸಕರಾದಂಥ ಶಾಂತನಗೌಡರಿಗೂ ಒತ್ತಾಯ ಮಾಡ್ತಾಯಿದ್ದೀವಿ. ಈ ದಾವಣಗೆರೆ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಕೃಷಿ ಮತ್ತು ತೋಟಗಾರಿಕೆ ಸಚಿವರಾದ SS ಮಲ್ಲಿಕಾರ್ಜುನ್ ಅವರು ಮತ್ತು HP ಮಂಜಪ್ಪನವರು ಬಹಳ ಅನ್ಯೋನ್ಯತೆಯಿಂದ ಇದ್ದಾರೆ. ಅದರ ಜೊತೆಗೆ ಈ ಸಚಿವರು ಏನಿದ್ದಾರೆ, ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಸಿದ್ದರಾಮಯ್ಯನವರು ಮತ್ತು SS ಮಲ್ಲಿಕಾರ್ಜುನ್ ಬಹಳ ಆತ್ಮೀಯತೆಯಿಂದ ಇದ್ದಾರೆ. ಅವರುಗಳು ನಮ್ಮ ಮನಸ್ಸುಗಳನ್ನು ಮಾಡಿದರೆ HP ಮಂಜಪ್ಪನವರಿಗೆ MLCಯನ್ನು ಮಾಡ್ಬೋದಾ ಅಂತ ಹೇಳಿ ನಿಮ್ಮ ಭಾಗದ ಸಾರ್ವಜನಿಕರು, ಕಾರ್ಯಕರ್ತರು ಮಾತಾಡ್ತಾ ಇದ್ರು. ಅದ್ರ ಬಗ್ಗೆ ತಾವು ಏನಾರು ಹೇಳ್ಬೋದಾ ಅಂತ? ಅದನ್ನು ನಾವು ಒಪ್ಕೊಳ್ತೀವಿ. ನಮಗೇನೆಂದರೆ ಈ ಭಾಗ ಅಂತ ಅಲ್ಲದೆ ದಾವಣಗೆರೆ ಜಿಲ್ಲೆಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಎಲ್ಲ ಜನರ ಮನಸ್ಥಿತಿ ಅವ್ರಿಗೆ ತಿಳಿದಿದೆ, ನಾಡಿನ ಮಿಡಿತ ಗೊತ್ತಿದೆ. ಈ ಜಿಲ್ಲೆಯ ಪ್ರತಿಯೊಂದು ತಾಲೂಕು ಏನಿದಾವೆ, 7 ತಾಲೂಕುಗಳಿಂದ ಪ್ರತಿಯೊಬ್ಬ ಕಾರ್ಯಕರ್ತರ ನಾಡಿ ಮಿಡಿತ ಗೊತ್ತಿದೆ. ಎಲ್ಲ ಕಾರ್ಯಕರ್ತನ ಒಗ್ಗೂಡಿಸ್ಕೊಂಡು ಇಲ್ಲಿವರೆಗೂ ನಮ್ಮನ್ನು ಚುನಾವಣೆಗಳನ್ನ ಒಗ್ಗೂಡಿಸ್ಕೊಂಡು ಮಾಡ್ಕೊಂಡು ಬಂದಿದ್ದಾರೆ. ಅವರಿಗೆ ಶಕ್ತಿ ನೀಡೋದ್ರಿಂದ, ಈ MLC ಮಾಡೋದ್ರಿಂದ ಅವ್ರಿಗೊಂದು ಶಕ್ತಿ ಕೊಟ್ಟಂಗಾಗತ್ತೆ. ಅದೇ ರೀತಿ ಅವರು ಸಹಿತ ಪಕ್ಷಕ್ಕೂ ಅನುಕೂಲ ಆಗುತ್ತೆ. ಅವರು ಒಂದು ಸ್ಥಾನ ಸಿಕ್ಕರೆ ಎಲ್ಲರ ಜೊತೆನೂ ಇನ್ನೂ ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಪಕ್ಷಕ್ಕೆ ಆಗಿರ್ಬೋದು ಅಥವಾ ನಮ್ಮ ಕಾರ್ಯಕರ್ತರಿಗೆ ಆಗಿರ್ಬೋದು ಮತ್ತು ಹಿಂದುಳಿದ ಮತ್ತು ಎಲ್ಲ ಸಮಾಜಗಳಿಗೂ ಒಗ್ಗೂಡಿಸ್ಕೊಂಡು ಹೋಗೋವಂಥ ಮನೋಭಾವ ಅವ್ರಿಗೆ ಇರೋದ್ರಿಂದ ಅನುಕೂಲ ಆಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ಅದೇ ರೀತಿ ಅದಕ್ಕೋಸ್ಕರ ಅವರು MLC ಮಾಡಬೇಕು ಅನ್ನೋದು ಕೂಡ ತಮ್ಮ ಉದ್ದೇಶ. ಹೌದು. ನಮಸ್ಕಾರ.